ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ಬಟ್ಲಿಗೆನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇದು ಭಾಳ ಜನಕ್ಕೆ ಏನಪ್ಪ ಹಿಂಗಂದ್ರೇನು ಹಂಗಂದ್ರೇನ ಅಂತ ಅನ್ಕೋತಿರ್ತಾರೆ. ಯಾರ್ಯಾರು ಹಳ್ಳಿ ಕಡೆ ಇರ್ತಾರೆ, ಯಾರ್ಯಾರ ಮನ್ಯಾಗ ಹಸು ಕರುಗಳೆಲ್ಲ ಇರ್ತಾವೆ ಅವ್ರಿಗೆ ಆಲ್ಮೋಸ್ಟ್ ಆಲ್ ಇದು ಗೊತ್ತೇ ಇರ್ತದೆ. ಗೊತ್ತಿಲ್ಲದೆ ಇರೋರಿಗೆ ಮತ್ತು ಈ ವಿಡಿಯೋ ನೋಡಿರಿ ಅರ್ಥ ಆಗುತ್ತೆ. ಅರ್ಥ ಆಗಲಿಲ್ಲ ಅಂತಂದರೆ ಯಾರಿಗಾನ ಕೇಳಿರಿ, ದೊಡ್ಡೋರಿಗೆ ಗೊತ್ತಾಗುತ್ತೆ. ನಾವಿಲ್ಲಿ 1 ಲೀಟ್ರಷ್ಟು ಹಾಲು ತೊಗೊಂಡೀವಿ. ಅದಕ್ಕೆ ಒಂದು ಅರ್ಧ kg ಆಗಷ್ಟು ಬೆಲ್ಲ ತೊಗೊಂಡೀವಿ. ಬೆಲ್ಲ ಸ್ವಲ್ಪ ಒಡ್ಕೊಂಡೀವಿ, ಮೆತ್ತಗಾದ್ರೆ ಜಲ್ದಿ ಮೆಲ್ಟ್ ಆಗ್ತದೆ ಹಾಲೊಳಗೆ ಅಂತ. ಅದಾದ್ಮೇಲೆ ಏನಾಯ್ತಲ್ರಿ, ನಾವಿಲ್ಲಿ 1 ಲೀಟ್ರ್ ಹಾಲಿಗೆ ಒಂದು ಅರ್ಧ kg ಅಷ್ಟು ಬೆಲ್ಲ ತೊಗೊಂಡೀವಿ ರೀ. ಮತ್ತು ಹಾಲೊಳಗೆ ಯಾವುದೇ ರೀತಿ ನೀರು ಸೇರ್ಸಕ್ಕೆ ಹೋಗ್ಬೇಡ್ರಿ. ಎಷ್ಟು ಹಾಲು ಇರ್ತಾವಲ್ಲ ಅಷ್ಟರೊಳಗೆ ಮಾಡಬೇಕು. ಸ್ವಲ್ಪ ಸ್ವಲ್ಪ ಚೆಂದಾಗ ಕಲಿಸ್ಕೊರಿ. ಅದಾದ್ಮೇಲೆ ಏನೈತಲ್ರಿ, 1 ಲೀಟ್ರಷ್ಟು ನೀರು ಹಾಕಿ ಒಂದು ಬೊಗಣ್ಯಾಗ ಕುದಿಯಕ್ಕೆ ಇಟ್ಟೀವಿ. ನೀರು 5 ರಿಂದ 10 ನಿಮಿಷ ಕುದಿಬೇಕು, ಇಲ್ಲಾಂದ್ರೆ ಸ್ವಲ್ಪ ಉಪ್ಪು ಒಳಗೆ ಕುದಿಬೇಕಲ್ಲ ಇದು. ಅದಾದ್ಮೇಲೆ ಒಂದು ಅರ್ಧ ಜಜ್ಜಿಕಾಯಿ ತೊಗೊಂಡೀವಿ. ಆಮೇಲೆ ತುಪ್ಪ ಯೂಸ್ ಮಾಡತ್ತೀರಿ ಪರಾತಿಗೆ ಸವರೋ ಸೊಲ್ಯಾಗ. ನೀವು ಬೇಕಾದ್ರೆ ಎಣ್ಣೆನೂ ಯೂಸ್ ಮಾಡ್ಬೋದು. ಆದ್ರೆ ಎಣ್ಣೆ ಹಾಕೊಂಡ್ರೆ ಅಷ್ಟೊಂದು ಟೇಸ್ಟ್ ಚಲೋ ಕೊಡೋಲ್ಲ, ತುಪ್ಪ ಆದರೆ ಸ್ವಲ್ಪ ಟೇಸ್ಟ್ ಚಲೋ ಕೊಡ್ತದೆ ಅಂತ. ಅದಾದ್ಮೇಲೆ ಏನೈತಲ್ಲ, ನಾವು ಹಾಲನ್ನ ಸೋಸ್ಕೊಳತ್ತೀವಿ ರೀ. ಯಾಕಂತಂದ್ರೆ ಬೆಲ್ಲದಾಗ ಏನಾರ ಕಸರು ಇತ್ತಪ್ಪ ಅಂತಂದ್ರೆ ಸಾಣಿಸ್ಕೊಂಡ್ರೆ ಎಲ್ಲ ಸ್ವಚ್ಛ ಆಗ್ತದೆ ಅಂತ. ಅದಾದ್ಮೇಲೆ ಜಜ್ಜಿಕಾಯಿ ಪುಡಿ ಹಾಕ್ಕೊಳತ್ತೀವಿ ರೀ. ನೀವು ಬೇಕಾದ್ರೆ ಕೊಬ್ಬರಿ ಪುಡಿನೂ ಹಾಕ್ಕೊಬೋದು, ಏಲಕ್ಕಿ ಪುಡಿನೂ ಹಾಕ್ಕೊಬೋದು. ನಮ್ಗೆ ಅದು ಯಾವುದೂ ಇಷ್ಟ ಆಗಿಲ್ಲ, ಅದಕ್ಕೆ ನಾವಿಲ್ಲಿ ಜಜ್ಜಿಕಾಯಿ ಪುಡಿನ ಯೂಸ್ ಮಾಡಾಕತ್ತೀವಿ ರೀ. ಅದಾದ್ಮೇಲೆ ಈಗ ನೀರು ಕುದ್ದದ್ರಿ. ಪರಾತ ಹಾಲು ಸೋಸಿದ್ದು ಏನೈತಲ್ಲ ನಾವು ಇಡಾಕತ್ತೀವಿ. ಅದ್ರ ಮೇಲೆ ಇನ್ನೊಂದು ಪ್ಲೇಟ್ ಮುಚ್ಚಾಕತ್ತೀವಿ, ಜಲ್ದಿ ಹಬೆಕ್ಕೆ ಕುದೀಲಿ ಅಂತ. ಇದು ಹಬೆ ಮೇಲೆ ಕುದಿಬೇಕು ರೀ. ಅದಾದ್ಮೇಲೆ ಒಂದು 30 ರಿಂದ 35 ನಿಮಿಷ ಕುದಿಸ್ರಿ. ಕುದ್ದಾದ್ಮೇಲೆ ಹಿಂಗೆ ಒಂದು ಸ್ಪೂನ್ ಚುಚ್ಚಿ ನೋಡಿರಿ. ಸ್ಪೂನಿಗೇನು ಅಂಟಿರಲಿಲ್ಲ ಅಂತಂದರೆ ಬಟ್ಲಿಗೆಣ ರೆಡಿ ಆಗ್ಯದ ಅಂತ ಅರ್ಥ. ಅದಾದ್ಮೇಲೆ ಒಂದು 5 ರಿಂದ 10 ನಿಮಿಷ ಅದು ಚೆಂದಾಗಿ ಆರಕ್ಕೆ ಬಿಡ್ರಿ. ಬಿಟ್ಟಾದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಕಟ್ ಮಾಡ್ಕೋರಿ. ನಮ್ಮ ಅಕ್ಕಗೂ ಹೆಂಗೆ ತಿಳಿದಿಲ್ಲ ಹಾಗೆ ಕಟ್ ಮಾಡಕತ್ತಾಳ ಅಕ್ಕಿನೂ. ಮತ್ತು ಇದು 3 ರಿಂದ 4 ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಫ್ರಿಜ್ನಾಗ ಸ್ಟೋರ್ ಮಾಡಿಡ್ಬೇಕು ಅನ್ನೋದು ಏನಿಲ್ಲ. ಗಾಳಿ ಎಲ್ಲಿ ಚೆಂದಾಗ ಬರ್ತದೆ ಅಲ್ಲಿ ಇಟ್ರೆ ಸಾಕು. ಇದು ಸಣ್ಣವರಿಂದ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗ್ತದೆ ನೋಡ್ರಿ. ಇದಂತೂ ನನಗೆ ಭಾಳ ಅಂದ್ರೆ ಭಾಳ ಫೇವ್ರೇಟ್ ನೋಡ್ರಿ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ಬೇಕಪ್ಪ ಅಂದ್ರೆ, ಫಸ್ಟಿಗೇನು ಆಕಳ ಕರು ಹಾಕಿದ್ಮೇಲೆ ಹಾಲು ಹಿಂಡ್ಕೋತಿರಲ್ರಿ, ಆ ಹಾಲಿಂತಾನೆ ಮಾಡ್ಬೇಕು. ಅದಕ್ಕೆ ಹೇಳತ್ತೀನಿ ರೀ. ಮತ್ತು ನಾವು ಮಾಡೋಕೆ ಹೋಗಿ ಇನ್ನೇನೋ ಮಾಡಿರಿ. ಒಂದ್ಸತಿ ಮಾಡ್ಕೊತೀನಿ ನೋಡ್ರಿ ಹೆಂಗದ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗಮ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.